ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಕುಂಬಳಕಾಯಿ ಕಡುಬು ಮಾಡುವ ಅಂತಿದ್ದೇನೆ. ಅದಕ್ಕೆ 6 ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಒಂದು 2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಕುಂಬಳಕಾಯಿ ಸ್ವಲ್ಪ ಉಂಟು, ಅದಕ್ಕೋಸ್ಕರ ಅದು ಕುಂಬಳಕಾಯಿ ಸೇರಿಸ್ಕೊಂಡು ಇದನ್ನು ರುಬ್ಬಬೇಕು. ಅದಕ್ಕೆ ನೋಡಿ 1.5 ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೇನೆ. ಇದು ಅದಕ್ಕೆ ಹಾಕಿ ರುಬ್ಬಬೇಕು. ಕುಂಬಳಕಾಯಿ ನೋಡಿ ಇಷ್ಟೇ ಇರೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಉದ್ದಿನ ಬೇಳೆ ಹಾಕಬೇಕಾಗಿಲ್ಲ. ಈಗ ಸ್ವಲ್ಪ ಕಡಿಮೆ ಉಂಟಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಒಂದು 2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಇದು ಅಕ್ಕಿ 4 ಗಂಟೆಗಳ ಕಾಲ ನೆನೆಬೇಕು. ನೆನೆದ ಅಕ್ಕಿದು ಇದು ಸ್ವಲ್ಪ ಅದರ ಹೋಳು ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿಕೊಳ್ಳೋದು. ಈಗ ರುಬ್ಬಿ ಆಯಿತು, ಕಲಸಿಡುವ. ಇದನ್ನೀಗ ದೋಸೆಗೆ ನಾವು ಹೇಗೆ ಹಿಟ್ಟು ಕಲಸಿಡ್ತೇವೆ ಅದೇ ರೀತಿ ಕಲಸಿಡಬೇಕು. ಸಾಕು, ಇಷ್ಟು ದಪ್ಪ ಸಾಕು. ಇದು ಒಟ್ಟಿಗೆ ಬೇಯ್ತದೆ ನೋಡಿ. ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೇನೆ. ಸಾಕು, ಇನ್ನು ಹುಳಿ ಬರಲಿಕ್ಕೆ ಇಡುವ. ನೋಡಿ ಅಕ್ಕಿ ಹಿಟ್ಟು ಒಳ್ಳೆ ಬಂದಿದೆ ನೋಡಿ, ಉಬ್ಬಿ ಬಂದಿದೆ ಈ ರೀತಿ. ಇದು ಉದ್ದಿನ ಬೇಳೆ ಹಾಕದಿದ್ರೂ ಹಾಗೆ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೇನೆ. ಸಿಹಿ ಬೇಕಾದರೆ ಸಿಹಿ, ಚಪ್ಪೆ ಬೇಕಾದವರಿಗೆ ಚಪ್ಪೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಷ್ಟೇ, ಮತ್ತು ಗೊತ್ತಾಗೋದಿಲ್ಲ ನಮಗೆ ಅಷ್ಟು. ಈಗ ನೋಡಿ ಎಲೆಯಲ್ಲಿಟ್ಟು ಅದಕ್ಕೆ ಬಾಳೆ ಎಲೆ ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಹಿಟ್ಟನ್ನು ನಾವು ಹಾಕ್ಕೊಳ್ಬೇಕು. ಬಾಳೆ ಎಲೆ ತಂದು ಸ್ವಲ್ಪ ಗ್ಯಾಸಿಗೆ ಹಿಡಿದು ಬಾಡಿಸಿ ಒಳ್ಳೆ ಚೆಂದ ಇಲ್ಲದ್ರೆ ಸ್ವಲ್ಪ ತೊಳ್ಕೊಳ್ಬೇಕು. ಎಲೆ ನೋಡಿ ಸಪ್ಪೆದು ಹಾಕ್ಕೊಳ್ತಿದ್ದೇವಲ್ಲ, ಇದಕ್ಕೆ ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡ್ಕೊಳ್ಳಿ. ನಮಗೆ ನಮ್ಮನೇಲಿ ಅಷ್ಟು ಇಷ್ಟಪಡೋದಿಲ್ಲ ಹಾಗೆ, ಅದಕ್ಕೆ ನಾನು ಹೀಗೆ ಮಾಡ್ಕೊಳ್ತಿದ್ದೇನೆ. ಇದನ್ನು ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಬೇಯಿಸುವ. ಈಗ ಬೆಂತ ನೋಡುವ. ಹೀಗೆ ಒಂದು ನಾವು ಗುಂಡ ಎಲ್ಲ ಚುಚ್ಚುದು ಅಂತ ಒಂದು ಕಡ್ಡಿ ಇರ್ತದೆ, ಅದರಲ್ಲಿ ಬೆಂತ ಅಂತ ನೋಡುವ. ಇಲ್ಲ, ಅಂಟ್ತಾ ಇಲ್ಲ, ಬೆಂತು. ಈಗ ಸಾಕು, ಇದನ್ನು ಆಫ್ ಮಾಡುವ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇಷ್ಟು ದಪ್ಪ ಎಲ್ಲ ಇದ್ದರೆ ಇದೊಂದು ಅರ್ಧ ಗಂಟೆ ಬೇಯಬೇಕಾಗ್ತದೆ. ನೋಡಿ, ಇದು ಕುಂಬಳಕಾಯಿದ್ದು ಕಡುಬು. ಅದು ಚಟ್ನಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಒಟ್ಟಿಗೆ ಮತ್ತೆ ತುಂಬ ಚೆನ್ನಾಗಿರುತ್ತೆ. ನಾನಿದು ಕೊತ್ತಂಬರಿ ಸೊಪ್ಪುದು ಚಟ್ನಿ ಮಾಡ್ಕೊಂಡಿದ್ದೇನೆ. ಮತ್ತು ಗಸಿ ಒಟ್ಟಿಗೆ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.